ಮಾಡಿರೋ ದರಿದ್ರ ಕೆಲಸದಿಂದ ಏನ್ ಅನಾಹುತ ಆಗ್ತಿತ್ತು ಗೊತ್ತಾ? ಪ್ರತು, ನೀನಿಲ್ದೆ ನನ್ಗಿರೋದಕ್ಕೆ ಆಗ್ತಾನೆ ಇಲ್ಲ. ಇಷ್ಟು ವರ್ಷ ಬೇರೆ ಮಾತು, ಈಗಂತೂ ಆಗ್ತಾನೆ ಇಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್, ನಾನು ಇಂಡಿಯಾಗೆ ಬಂದ್ಬಿಡೋಣ ಅಂತ. ವಾಟ್? ಇಂಡಿಯಾಗೆ ಬರ್ತಾ ಇದೆಯಾ? ಯಾಕೆ ಬರ್ತಾ ಇದೆಯಾ? ಇದೇನ್ ಹೀಗ್ ಕೇಳ್ತೀಯ ಪ್ರತು? ನಿನ್ ಜೊತೆ ಇರೋಕೆ, ಸಂಸಾರ ಮಾಡೋಕೆ. ವೀಸಾಗೆ ಅಪ್ಲೈ ಮಾಡಿ ಆಗಿದೆ. ಯಾವಾಗ ವೀಸಾ ಸಿಗುತ್ತೋ, ಯಾವಾಗ ನಿನ್ನ ನೋಡ್ತೀನೋ, ಯಾವಾಗ ನಿನ್ ಜೊತೆ ಇರ್ತೀನೋ ಅನ್ನಿಸ್ತಿದೆ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಡು ಯು ನೋ, ನನಗೆ ಮದುವೆ ಆಗಿದೆ. ಐ ನೋ, ನಿಂಗೆ ಬೇರೆ ಮದ್ವೆ ಆಗಿರೋದು ಗೊತ್ತು. ಆ ಹೆಂಡತಿ ಈಸ್ ನೋ ಮೋರ್ ಅಂತಾನೂ ಗೊತ್ತು. ಈಗ ನಿನ್ಗೆ ನನ್ ಜೊತೆ ಬೇಕು ಪ್ರತು. ಹೆಂಡತಿನ ಕಳ್ಕೊಂಡು ಹೇಗಿರ್ತೀಯ ಅಂತ ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲೆ. ನಿನ್ಗೋಸ್ಕರ ಬರ್ತಿದ್ದೀನಿ. ಡೋಂಟ್ ವರಿ. ಅಲ್ಲಿ ಬಂದು ನಮ್ ಮಧ್ಯೆ ನಡೆದಿರೋದ್ನೆಲ್ಲ ಹೇಳಿ ನಿನ್ನ ವಿಲನ್ ಮಾಡೋದಿಲ್ಲ. ಐ ಜಸ್ಟ್ ವಾಂಟ್ ಟು ಸಿ ಯು ಹ್ಯಾಪಿ. ಯು ನೋ, ನಿನ್ಗೆ ಮತ್ತೆ ಹಳೆ ಸಂತೋಷ ಕೊಡೋದಕ್ಕೆ ಬರ್ತಿದ್ದೀನಿ. ಬಾಯ್. ಏಯ್, ಮೊದ್ಲು ಬಾಯ್ ಹೇಳೋಕೆ ನೀನೇನ್ ಮಾಡ್ತಿದ್ದೆ? ಮರ್ತಿದ್ಯಾ? ಐ ಆಮ್ ಶ್ಯೂರ್ ಮುತ್ತು ಕೊಡ್ತಿದ್ದೆ. ಮದ್ವೆ ಆಗಿರೋದು ಗೊತ್ತು. ಆ ಹೆಂಡತಿ ಈಸ್ ನೋ ಮೋರ್ ಅಂತಾನೂ ಗೊತ್ತು. ಈಗ ನಿನ್ಗೆ ನನ್ ಜೊತೆ ಬೇಕು ಪ್ರತು. ಅವಳಿಗೆ ನನ್ನ ನಂಬರ್ ಯಾರು ಕೊಟ್ಟೋರು? ಇಲ್ಲ, ನಾನು ಸಿಮ್ ಚೇಂಜ್ ಮಾಡಬೇಕು. ಆದ್ರೆ ಇಲ್ಲಿಗೆ ಬರೋದಿಕ್ಕೆ ಅಂತ ಹೊರಟೋಳಿಗೆ ಅಡ್ಡ ಸುಡ್ಕೋದು ಕಷ್ಟ. ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವಳಿಗೆ ನನ್ನ ನಂಬರ್ ಯಾರು ಕೊಟ್ಟೋರು? ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಓ ಗಾಡ್.
ವೈಶಾಲಿ ಅವರೇ, ಏನ್ ಸಾವಿತ್ರಿ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದೇನ್ ವಿಷಯ ಹೇಳು. ಸೂಕ್ಷ್ಮವಾದ ವಿಷಯ. ಪ್ರತಾಪ್ ವಿಷಯ. ಜಾಡಿ ಹೇಳ್ತಿದ್ದೀನಿ ಅನ್ಕೋಬೇಡಿ. ಪ್ರತಾಪು ಮುಂಚೆ ಇದ್ದ ಹಾಗಿಲ್ಲ. ಆದ್ರೆ ವಿನುತಾ ಹೋಗಿರೋದಕ್ಕೆ ಆಗಿರೋ ಬದಲಾವಣೆ ಅಂತ ಅನ್ನಿಸ್ತಾ ಇಲ್ಲ. ಆ ಕಾಂಚನ ಅನ್ನೋರು ಫೋನ್ ಮಾಡ್ದಾಗಿಂದ ಅವನ್ ಈ ತರ ಆಡ್ತಾ ಇದ್ದಾನೆ ಅಲ್ವಾ? ಹೌದು, ಇದ್ರಲ್ಲಿ ಏನೋ ಇದೆ. ನನಗೂ ಹಾಗೆ ಅನ್ನಿಸ್ತು. ಆದ್ರೆ ಅವನ್ ಜೊತೆ ನಾನು ಅವತ್ ಮಾತಾಡ್ದಾಗ ಏನು ಹೇಳಲೇ ಇಲ್ಲ. ವಿಷಯನ ಹಾಗೆ ತೇಲಿಸ್ಬಿಟ್ಟ. ಮತ್ತೆ ಮಾತಾಡ್ಬೇಕು ಅಂತ ಅನ್ಕೋತಾನೆ ಇದ್ದೀನಿ. ಮಾತಾಡಕ್ ಸಿಗ್ದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ನೀವೇ ಏನಾದ್ರೂ ಮಾಡ್ಬೇಕು. ನನ್ಗೂ ಅದೇ ಯೋಚನೆ. ಆದ್ರೆ ಏನ್ ಮಾಡೋದು? ಅವ್ರ ಹತ್ರ ಮಾತಾಡಿ. ಇದು ಇನ್ನೂ ದೊಡ್ಡ ಸಮಸ್ಯೆ ಆಗೋದಕ್ಕೂ ಮುಂಚೆ ನೀವೇನಾದ್ರೂ ಮಾಡಿ. ನಿನ್ನ ಗಮನಕ್ಕೇನಾದ್ರೂ ಬಂತಾ? ಪ್ರತಾಪ್ ಒಳಗೆ ಏನೋ ತೊಳಲಾಟ ಇದೆ. ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋ ತೊಳಲಾಟ. ಮೊನ್ನೆ ರಾತ್ರಿ ಎದ್ದು ಕೂತಿದ್ರು. ಹೌದಾ? ಅವ್ರು ಯಾವತ್ತೂ ಮನೆ ಒಳಗ್ ಸಿಗರೇಟ್ ಸೇದ್ದವ್ರಲ್ಲ. ಮೊನ್ನೆ ರಾತ್ರಿ ಸಿಗರೇಟ್ ಸೇದ್ತಿದ್ರು. ಯಾವತ್ತು ಸಿಗರೇಟ್ ಸೇದ್ದವನೇ ಅಲ್ಲ ಅವನು. ಯಾಕೆ ಹೀಗ್ ಮಾಡ್ದ? ಸನಿ, ಮನಸ್ಸಿನಲ್ಲಿ ನೋವಿಟ್ಕೊಂಡು ಮೇಲೆ ನಗೋ ಪ್ರಯತ್ನ ಮಾಡ್ಬೇಡ ಸನಿ. ನಿನ್ ಮಮ್ಮಿ ಆಗಿ ಆ ವ್ಯತ್ಯಾಸ ನನಗೆ ಖಂಡಿತ ಗೊತ್ತಾಗುತ್ತೆ. ಇನ್ನು ಎಷ್ಟ್ ದಿನ ಅಂತ ಹೀಗೆ ಇರ್ತೀಯ? ಟೈಮ್ ಅನ್ನೋದು ಎಲ್ಲಾ ಗಾಯನೂ ಮಾಯ ಮಾಡುತ್ತೆ. ಆದ್ರೆ ಅದಕ್ಕೆ ನಾವು ತಯಾರಾಗಿರ್ಬೇಕು ಅಷ್ಟೇ. ಸತ್ತೋರ್ ಹಿಂದೆನೆ ನಾವು ಹೋಗೋದಕ್ಕಾಗತ್ತಾ? ಇದೀವಿ ಅಂದ್ಮೇಲೆ ಬದುಕನ್ನ ಮುಂದುವರ್ಸ್ಕೊಂಡೇ ಹೋಗ್ಬೇಕು ಅಲ್ವಾ ಸನಿ? ಚಿಲ್ಲೋಡು, ಬರೀ ಕೆಟ್ಟದನ್ನೇ ಜ್ಞಾಪಿಸ್ಕೋಬೇಡ. ಅವ್ರ ಜೊತೆ ಕಳೆದಿರೋ ಒಳ್ಳೆ ಕ್ಷಣಗಳನ್ನ ನೆನಪು ಮಾಡ್ಕೋ. ಮಮ್ಮಿ, ಅದು ಅಂತ ನೂರಾರು ನೆನಪುಗಳನ್ನ ವಿನುತಾ ಕೊಟ್ಟಿದಲ್ ಕಣೋ. ಹಾಗಂತ ಮತ್ತೆ ಬೇಕು ಅಂದ್ರೆ ಸಿಗುತ್ತಾ? ವಿನುತಾನೇ ಇನ್ಯಾವುದಾದ್ರೂ ರೂಪದಲ್ಲಿ ಖಂಡಿತ ನಿನ್ ಜೀವನದಲ್ಲಿ ಬರ್ತಾಳೆ ಅಂತ ತಿಳ್ಕೊಂಡು ನಿನ್ ಜೀವನನ ಮುಂದುವರ್ಸ್ಕೊಂಡು ಹೋಗು. ಇನ್ನೊಂದು ಸ್ವಲ್ಪ ದಿನ ಸನಿ, ನಾನು ನಿನಗೆ ಬೇರೆ ಯಾವ್ದಾದ್ರು ಹುಡುಗಿನ ನೋಡ್ತೀನಿ. ನೋಡೋದಕ್ಕೆ ವಿನುತಂತರ ಇಲ್ಲದೆ ಇರಬಹುದು, ಅದೇ ರೂಪದಲ್ಲಿ ಗುಣದಲ್ಲಿ ಅವಳನ್ನ ಹೋಲುವಂತ ಹುಡುಗಿನೇ ಹುಡುಕ್ತೀನಿ. ಅವಳನ್ನ ಮದ್ವೆ ಆಗಿ ಹೊಸದಾಗಿ ನಿನ್ ಜೀವನ ಶುರು ಮಾಡು. ಮಮ್ಮಿ ಪ್ಲೀಸ್, ಅಂತ ಆಲೋಚನೆಗಳು ಯಾವುದು ನನ್ನ ತಲೆನಲ್ಲಿ ಇಲ್ಲ. ಅಂತ ಆಲೋಚನೆಗಳಿಲ್ಲ ಅಂದ್ರೆ ನಿನ್ ಯೋಚನೆಗಳನ್ನ ಸುಡೋದಕ್ಕೆ ಸಿಗರೆಟ್ ಯಾಕೆ ಸುಡ್ತಾ ಇದ್ಯಾ? ರಾತ್ರಿ ಇಡೀ ಎದ್ದಿರ್ತ್ಯಾ, ಕತ್ತಲಲ್ಲಿ ಕೂತ್ಕೊಂಡು ಸಿಗರೆಟ್ ಸುಡ್ತಾ ಇರ್ತ್ಯಾ. ಸಿಗರೆಟ್ ಸೇದ್ದವನೇ ಅಲ್ಲ ನೀನು. ಯಾಕೆ ಹೀಗ್ ಮಾಡ್ತಾ ಇದ್ದೆ ಸನಿ? ನಾನೇನ್ ಸಿಗರೆಟ್ ಸೇದಿರ್ಲಿಲ್ಲ. ನಿಜ ಹೇಳು, ನೆನ್ನೆ ರಾತ್ರಿ 3 ಗಂಟೆಗೆ ನೀನ್ ಸಿಗರೆಟ್ ಸೇದ್ತಾ ಇರ್ಲಿಲ್ವಾ? ಇಲ್ಲ. ನಾನ್ ಮುಖ ನೋಡಿಲಿ.
ನಿಜ ಹೇಳು, ಸಿಗರೇಟ್ ಸೇರ್ತಾ ಇದ್ದೆ ತಾನೆ? ಯಾಕೋ ಸನಿ, ಅಷ್ಟ್ ರಾತ್ರಿನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋ ಅಂತದ್ ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾಡ್ತಿದ್ಯಾ? ನಾನ್ ಸಿಗರೇಟ್ ಹೊಡೆದೆ ಅಂತ ಯಾರು ಹೇಳಿದ್ ನಿನ್ಗೆ? ಸಾವಿತ್ರಿ ಹೇಳಿತು. ಅದ್ಗೆ ಅದ್ಗೆ ಏನಾಯ್ತು ಬಸ್ಸು? ಬೇರೆಯವ್ರ ವಿಷಯದ ಬಗ್ಗೆ ಅಷ್ಟೊಂದು ಕುತೂಹಲ ಯಾಕೆ? ಬೇರೆಯವ್ರನ್ನ ವಾಚ್ ಮಾಡೋದು ಬಿಟ್ಟರೆ ಬೇರೇನು ಕೆಲಸ ಇಲ್ವಾ ನಿಮ್ಗೆ? ಯಾರ ಜೊತೆ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದೆಲ್ಲ ಯಾಕೆ ನಿಮ್ಗೆ? ಮನೆಯಲ್ಲಿ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಟಿವಿ ನೋಡಿ ಹೊತ್ತು ಕಳೆಯುತ್ತೆ. ಅಲ್ಲ ಬಸ್ಸು, ಈಗ ಏನಾಯ್ತು ಅಂತ? ನಾನ್ ಸಿಗರೇಟ್ ಹೊಡೆಯೋದನ್ನ ಹೋಗಿ ಮಮ್ಮಿ ಹತ್ರ ಚಾಡಿ ಹೇಳಿದ್ದಾರೆ. ಪ್ರೈವೇಸಿನೇ ಇಲ್ಲ ಈ ಮನೆಯಲ್ಲಿ. ಸಿಗರೇಟ್ ಹೊಡೆಯೋದೇ ತಪ್ಪ? ಸನಿ, ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಕಣೋ. ವಿಷಯ ಇರೋದು ಸಿಗರೇಟ್ ಅಲ್ಲ. ನೀನ್ ತುಂಬಾ ಕೊರಗ್ತಾ ಇದ್ಯಾ. ನಿನಗ್ ಸಮಾಧಾನ ಹೇಳಿ ಏನು ಅಂತ ವಿಚಾರಿಸಿ ಒಂದ್ ಪರಿಹಾರ ಹುಡುಕಿ ಅಂತ ಹೇಳಿದ್ದು ಸಾವಿತ್ರಿ ಅಷ್ಟೇ. ಖಂಡಿತ ನಾನು ಚಾಡಿ ಹೇಳಲಿಲ್ಲ ಪ್ರತಾಪ್. ನೀವು ನನ್ನ ಹತ್ರ ಮಾತಾಡೋ ಹಾಗಿದ್ದಿದ್ರೆ ಖಂಡಿತ ನಾನೇ ನಿಮಗೆ ಸಮಾಧಾನ ಮಾಡ್ತಿದ್ದೆ. ಅದು ಅಲ್ಲದೆ ಇಂಥ ವಿಷಯಗಳನ್ನ ತಾಯಿ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಬೇಗ ಸಮಾಧಾನ ಸಿಗುತ್ತೆ. ಅದು ಅಲ್ಲದೆ ನೀವು ಯೋಚನೆ ಮಾಡಿ, ನೂರಾರು ಸಮಸ್ಯೆಗಳಿದೆ. ನನ್ನದೇ ಆದ 108 ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ನಾನು ಎಲ್ಲರ ಹತ್ರ ಹೇಳ್ತಾ ಕೂತ್ಕೊಳ್ಳ? ನೋಡಿ, ನನಗೆ ನಿಮ್ಮಷ್ಟು ಬುದ್ಧಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಪ್ರಾಬ್ಲಮ್ನ ನಾನೇ ಹ್ಯಾಂಡಲ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಸನಿ, ಯಾಕೋ ಈ ತರ ಮಾತಾಡ್ತಾ ಇದ್ಯಾ? ಮಮ್ಮಿ ಪ್ಲೀಸ್, ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು. ಹಾಗಲ್ಲ ಸನಿ, ನೀನ್ ಈ ತರ ನೋವು ತಿಂತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಬೈ ಗಾಡ್ಸ್ ಗ್ರೇಸ್ ನನಗೆ ಗೊತ್ತು ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಂತ. ಏನೇ ಕಷ್ಟ ಬಂದ್ರು ನೀವೆಲ್ಲ ನನ್ನ ಸಹಾಯಕ್ಕೆ ಬರ್ತೀರಾ ಅಂತ. ಬಟ್ ನೌ ಲೆಟ್ ಮಿ ಬಿ ಮೈ ಸೆಲ್ಫ್. ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಪ್ಲೀಸ್. ಸರಿ, ಮನೆಯಲ್ಲಿ ನಾನು ಸಿಗರೇಟ್ ಹೊಡೆದಿದ್ದು ತಪ್ಪು, ನನ್ನಿಂದ ದೊಡ್ಡ ತಪ್ಪಾಗಿದೆ. ನಿಮ್ಮಿಬ್ರು ಗಂಡ ಹೆಂಡತಿ ನಡುವೆ ಸಾವಿರಾರು ಪ್ರಾಬ್ಲಮ್ಗಳಿರುತ್ತೆ. ನಾನು ತಲೆ ಹಾಕ್ತೀನ? ಮನೆ ಹಿರಿ ಸೊಸೆ ನೀವು. ಮನೆ ವಾತಾವರಣನ ಹಾಳು ಮಾಡಬೇಡಿ, ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡಿ. ಏನಮ್ಮ ನಿನ್ನ ಹೆಸರು? ಕೋಮಲಾ ಅಂತ. ಓಹೋ, ನಿಮ್ದ ತಾಯಿ? ನಮ್ಮ ಮಗಳ ಹೆಸರು. ಏನ್ ಓದಿದ್ಯಮ್ಮ? MSc BTech. ಆಹಾ, ಅಡಿಗೆ ಮಾಡಕ್ ಬರುತ್ತಮ್ಮ? ಓಹೋ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಮಾಡಕ್ ಬರುತ್ತೆ. ಪಿಜ್ಜಾ, ಪಾಸ್ಟಾ ಅದೆಲ್ಲ ಬರುತ್ತೆ. ಈ ಸಂಗೀತ, ಡ್ಯಾನ್ಸು ಏನಾರು ಕಲ್ತಿದ್ಯಾನಮ್ಮ? ಓ, ಆ ಬೋರ್ಡ್ ಇಲ್ಲದ ಬಸ್ ಅನ್ನು ಆ ಡ್ಯಾನ್ಸ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ಸಾಮೆ ಸುಮ್ನಿರ್ರಿ, ಆ ಹುಡುಗಿ ಮಾತಾಡೋದನ್ನ ಕೇಳೋಣ. ಅವಾಗಿಂದ ನೀವೇ ಮಾತಾಡ್ತಾ ಇದ್ದೀರಲ್ರಿ. ತಾಯಿ, ಒಂದೇ ಒಂದ್ಸಲ ಮಾತಾಡಮ್ಮ. ಮಾತಾಡಕ್ ಬರಲ್ವಾ? ಓಲಿ ಬರಲ್ಲ ಅಂತಾದ್ರೂ ಬಾಯ್ಬಿಟ್ಟು ಹೇಳಮ್ಮ. ಬರುತ್ತೆ. ಏನ್ ಹುಡುಕ್ತಾ ಇದೀರಾ? ಅಲ್ಲ, ನೀನು ಬಾಯ್ಬಿಟ್ಟಿಯಲ್ಲ, ಮುತ್ತೇನಾದ್ರು ಉದುರ್ತೇನ ಅಂತ ಹುಡುಕ್ತಾ ಇದ್ದೀನಮ್ಮ. ನಿನ್ ಕಂಠ ಅದ್ಭುತವಾಗಿದೆ, ಚೆನ್ನಾಗಿದೆ. ನೋಡಕ್ಕೇನ್ ಕಡಿಮೆ ಇಲ್ಲ.
ಶರಣ್ ಅವ್ರ ಫಿಲಿಮ್ಗೆ ಹೀರೋಯಿನ್ ಮಾಡ್ತೀನಿ ಅಂದ್ರು. ನಮಗೆ ಪೊಲಿಟಿಕ್ಸ್ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಶರಣ್ ಸಿನಿಮಾ ಕರೆದ್ರೆ ಕಳಿಸ್ರಿ, ಅದಕ್ಕೂ ಪಾಲಿಟಿಕ್ಸ್ಗೂ ಎಲ್ಲಿಂದ ಎಲ್ಲಿ ಸಂಬಂಧ ರೀ? ಮೊದ್ಲು ಹೀರೋಯಿನ್ ಅಂತಾರೆ, ಎಲೆಕ್ಷನ್ ನಿಂತ್ಕೋ MP ಆಗು ಅಂತಾರೆ. ನಮ್ಗೆ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ. ಓ, ನೀವು ಅಲ್ಲಿದ್ದೀರಾ? ಸರಿ ಸರಿ, ಒಟ್ನಲ್ಲಿ ಒಳ್ಳೆ ಫ್ಯಾಮಿಲಿ ಗರ್ಲ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ವೆರಿ ಗುಡ್. ಡ್ರೈವಿಂಗ್ ಬರುತ್ತೇನಮ್ಮ? ಬರುತ್ತೆ. ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತಿದ್ದು 1 ಮಂತ್ ಕೋರ್ಸ್ ಮಾಡಿದೆ. DL ಟೆಸ್ಟ್ ಅಲ್ಲಿ ಫೇಲ್ ಆದೆ. ಇನ್ನ ಡ್ರೈವಿಂಗ್ ಪಕ್ಕಾ ಬರಲ್ಲ ಅಂತ ಹೇಳಿ ಲೈಸೆನ್ಸ್ ಕೊಡ್ಲಿಲ್ಲ. ಒಳ್ಳೇದಾಯ್ತಲ್ಲ, ಡ್ರೈವಿಂಗ್ ಬರದೇ ಇರೋದೇ ಒಳ್ಳೇದಾಯ್ತು. ಯಾಕೆಂದ್ರೆ ನೀನ್ ನಮ್ಮ ಹುಡುಗನ್ ಮದುವೆ ಮಾಡ್ಕೊಂಡು ಅವನ ಜೊತೆ ಜಗಳ ಮಾಡಿ ನೀನ್ ಕಾರ್ ತಗೊಂಡು ಎಲ್ಲಾದ್ರೂ ಹೋಗ್ಬಿಟ್ರೆ ನಿನ್ನ ಎಲ್ಲಿ ಅಂತ ಹುಡ್ಕೋದಮ್ಮ ಆಮೇಲೆ? ನಿಂಗೆ ಯಾವ್ಯಾವ ಭಾಷೆ ಬರುತ್ತಮ್ಮ? ಕನ್ನಡ, ಇಂಗ್ಲಿಷು, ಹಿಂದಿ, ತಮಿಳು, ತೆಲುಗು. ಸಾಕು 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 ಸಾಕು. ಇಷ್ಟೆಲ್ಲ ಭಾಷೆ ಬಂದ್ರೆ ಪ್ರಪಂಚನ ರೌಂಡ್ ಹೊಡ್ಕೊಂಡ್ ಬಂದ್ಬಿಡ್ಬೋದು. ಇರ್ಲಿ, ಒಂದ್ 4 ಹೆಜ್ಜೆ ನಡಿಯಮ್ಮ ನೋಡೋಣ. ಆಹಾ ಆಹಾ ಆಹಾ, ಬಾ ಬಾ, ಸಾಕು ಬಾ ಸಾಕು ಬಾ, ಹಂಸ ನಡಿಗೆ ಬಾ 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 ಬಾ. ನಿನ್ನ ನಡಿಗೆ ನೋಡಿ ನಮ್ಮ ಋತಿಕ್ ರೋಷನ್, ಅಭಿಷೇಕ್ ಬಚ್ಚನ್ನು ನಾಚ್ ನೀರಾಗೋಗ್ಬಿಡ್ತಾರೆ. ಅಂಥದ್ರಲ್ಲಿ ನಮ್ಮ ಪ್ರತಾಪ್ ಯಾವ ಲೆಕ್ಕ? ಹೌದು, ಈಗ ಇಷ್ಟರಲ್ಲೂ ನಿನ್ ಪಾಸು. ಇದೇ ಹೇಳ್ತಾರಲ್ಲ ಏನು, ಪಬ್ಬು, ಕ್ಲಬ್ಬು, ಬಾರು, ಆಮೇಲೆ ಗುಟ್ಕ, ಮಟ್ಕ, ಪಾನ್ ಪರಾಗು, ಜರ್ದ, ಇವೆಲ್ಲ ಅಭ್ಯಾಸ ಇದೆಯಾ ಇಲ್ವಾ? ಇಲ್ಲ, ಅದ್ಯಾವುದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನಮ್ಮ ಹುಡುಗಂಗೆ ಹೇಳು ಮಾಡಿಸಿದ ಹುಡುಗಿ ನೀನು. ಬಾ, ನೀನ್ ಪಾಸು. ಸ್ವಾಮಿ ಬನ್ರಿ. ಎಂತ ಒಳ್ಳೆ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಿ. ನಮ್ಮ ಹುಡುಗಂಗೆ ಹೇಳು ಮಾಡಿಸಿದ ಜೋಡಿ. ಈಗಲೇ ಕರ್ಕೊಂಡೋಗಿ ವಧು ಪರೀಕ್ಷೆ ಮುಗಿಸ್ಬಿಡಿ. ತಡ ಮಾಡಬಾರ್ದು. ಶುಭಸ್ಯ ಶೀಘ್ರಂ. ಅರ್ಥ ಆಯ್ತಾ? ಆದ್ರೆ ಯಾವುದೇ ಕಾರಣಕ್ಕೂ ನಾನು ಕಳಿಸ್ತೆ ಅಂತ ಮಾತ್ರ ಹೇಳ್ಬಾರ್ದು. ಕರ್ಕೊಂಡೋಗಿ ಕರ್ಕೊಂಡೋಗಿ. ಬನ್ರಿ ಬನ್ರಿ ಬನ್ರಿ, ನಿಮ್ಮ ಅದೃಷ್ಟ ಮನೆ ಬಾಗಲ್ ತೆಗೆದು ಬನ್ರಿ. ಬಳಕೊಂಡು ಹೋಗಮ್ಮ, ಬಳಕೊಂಡು ಹೋಗೋ. ಆಲ್ ದಿ ಬೆಸ್ಟ್. ಶ್ರೀನಿವಾಸ, ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಹಲೋ. ಹಾಯ್ ಪ್ರತು. ನೀನ್ಯಾಕೆ ಫೋನ್ ಮಾಡಿದೆ? ಒಂದು ಗುಡ್ ನ್ಯೂಸ್ ಶೇರ್ ಮಾಡೋದಿದೆ. ಯುನೋ ಏನು ಅಂತ ಕೇಳಲ್ವಾ ಪ್ರತು? ನನಗೆ ಇಂಡಿಯಾಗೆ ಬರೋಕೆ ವೀಸಾ ಸಿಕ್ಕಿದೆ. ಡೋಂಟ್ ಟೆಲ್ ಮಿ ಇದು ಗುಡ್ ನ್ಯೂಸ್ ಅಲ್ಲ ಅಂತ. ಆದ್ರೆ ನನಗೆ ಇದು ಗುಡ್ ನ್ಯೂಸ್ ಅಲ್ಲ. ಐ ನೋ. ನಿನ್ಗೆ ನಾನು ಯಾವಾಗ್ಲೂ ಸಿಂಗಾಪುರಲ್ಲೇ ಇದ್ಬಿಡ್ಬೇಕು ಅಂತ ಇತ್ತು ಅಲ್ವಾ? ಯು ವಾಂಟೆಡ್ ಮೀ ಟು ಸೆಟಲ್ ಡೌನ್ ಹಿಯರ್. ಆದ್ರೆ ನಂಗಲ್ಲ. ನನಗೆ ಇಂಡಿಯಾ ಅಂದ್ರೆ ತುಂಬಾ ಇಷ್ಟ. ಯುನೋ, ನಾಟ್ ಸೋ ಗುಡ್ ನ್ಯೂಸ್ ಅಂದ್ರೆ ನಾನು ತಕ್ಷಣ ಬರೋಕ್ಕಾಗ್ತಿಲ್ಲ. ಇಲ್ಲೆಲ್ಲ ಸೆಟಲ್ ಮಾಡಿ ಬರ್ಬೇಕಲ್ವಾ? ಪರ್ಮನೆಂಟ್ ಆಗಿ ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ. ಏನು ಪರ್ಮನೆಂಟ್ ಆಗ? ಮತ್ತೆ ಇನ್ನು ಎಷ್ಟು ವರ್ಷ ನೀನಲ್ಲಿ ನಾನಿಲ್ಲಿ? ನಾನು ಬಂದ ಕೂಡಲೇ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಗೊತ್ತಾ? ತಾಜ್ ಮಹಲ್ಗೆ. ಪ್ರೀತಿಯ ಕುರುಹೋದು. ನಮ್ಮ ಪ್ರೀತಿಯ 2ನೇ ಅಧ್ಯಾಯ ಕೂಡ ಅಲ್ಲಿಂದಾನೇ ಶುರುವಾಗ್ಲಿ. ವಾಟ್ ಯು ಸೇ? ಬೆಳದಿಂಗಳಲ್ಲಿ ಹುಣ್ಣಿಮೆ ಚಂದ್ರನ ರಿಫ್ಲೆಕ್ಷನ್ ಯಮುನಾ ನದಿ ಮೇಲೆ. ಆ ಬೆಳಕು ತಾಜ್ ಮಹಲ್ನ ಹಾಲಲ್ಲಿ ಅತ್ತೆ ತೆಗೆದ ಹಾಗೆ. ಓ ಮೈ ಗಾಡ್, ಆ ಕಲ್ಪನೆನ ಎಷ್ಟು ಖುಷಿ ಕೊಡುತ್ತೆ ಯುನೋ. ಅಲ್ಲಿ ಅದ್ರ ಮುಂದೆ ನಾನು, ನೀನು. ನಾನ್ ಯಾಕೆ ಬರ್ಲಿ ನಿನ್ ಜೊತೆ? ಕಮ್ ಆನ್ ಪ್ರತು, ವಾಟ್ ಎ ಕ್ವೆಶ್ಚನ್. ಯಾಕೆ ಬರ್ಲಿ ಅಂದ್ರೆ ನನ್ನ ಬಗ್ಗೆ ನಿಂಗೆ ಸಿಟ್ಟಿದೆ ಅಂತ ಗೊತ್ತು. ಆಗೋ ತಪ್ಪು ಎಷ್ಟು ವರ್ಷ ಅಂತ ಸಾಧಿಸ್ತೀಯಾ? ಹಿಂದಿಂದ ಮರೆತು ಮುಂದೆ ಹೋಗ್ತಿರ್ಬೇಕಲ್ವಾ? ಈಗ ನಿಮ್ ತಂದೆ ನೋಡು. ನಮ್ ತಂದೆ ಬಗ್ಗೆ ಹೇಗೆ ಗೊತ್ತು ನಿಂಗೆ? ಕಮಾನ್ ಪ್ರತು, ನಮ್ಮವ್ರ ಬಗ್ಗೆ ನಾನು ತಿಳ್ಕೊಳ್ದೆ ಇರ್ತೀನಾ? ಶಟ್ ಅಪ್. ಅವ್ರನ್ನ ಹಾಕಿ ಕರೆಯೋ ಯೋಗ್ಯತೆ ಇಲ್ಲ ನಿನಗೆ. ಹೇ, ವಾಟ್ ಯು ಮೀನ್? ನಮ್ಮವನ್ನ ನನ್ನ ಮಾವ ಅಂತ ಕರಿಬಾರ್ದಾ? ಸರಿ,
ಫೋನಲ್ಲಿ ಯಾಕಪ್ಪ ಆರ್ಗ್ಯುಮೆಂಟು? ಅಲ್ಲಿಗೆ ಬಂದ್ಮೇಲೆ ಮಾತಾಡಿದ್ರೆ ಆಯ್ತು. ಜಸ್ಟ್ ವೇಟ್ ಫಾರ್ ಮೀ. ನನ್ಗಂತೂ ಅಲ್ಲಿಗೆ ಬರೋ ತನಕ ಒಂದೊಂದು ನಿಮಿಷನೂ ಒಂದೊಂದು ಯುಗ ಆಗ್ಬಿಟ್ಟಿದೆ. ಟೇಕ್ ಕೇರ್ ಮೈ ಡಿಯರ್. ಬಾಯ್. ಹೈ